ವಕ್ಫ್ ವಿರುದ್ಧ ಬಿಜೆಪಿ ಸಮರ, ಕೇಸರಿ ಪಡೆಯಲ್ಲಿ ಆಂತರಿಕ ಕಲಹದ ಕಿಚ್ಚು, ಕಾಲಿಡಿತ ಕಾಂಗ್ರೆಸ್ ನಾಯಕರು, ವಕ್ಫ್ ವಿರುದ್ಧದ ಹೋರಾಟಕ್ಕೆ ದಳಪತಿಗಳ ನೈತಿಕ ಬೆಂಬಲ. ಇದೆಲ್ಲವನ್ನು ನೋಡೋಣ 2 ಬಣ 4 ತಂಡ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ವಕ್ಫ್ ಹೋರಾಟದ ಕಿಚ್ಚು ಮುಂದುವರೆದಿದೆ. ಆಂತರಿಕ ಕಿತ್ತಾಟದ ನಡುವೆ ಬಿಜೆಪಿ ಸರ್ಕಾರದ ವಿರುದ್ಧ ಸಮರಕ್ಕೆ ಅಣಿಯಾಗ್ತಿದೆ. ಆದ್ರೆ ಕೇಸರಿ ಪಡೆಗೆ ಆಂತರಿಕ ಕಿತ್ತಾಟವೇ ಒಗ್ಗಟ್ಟು ಪ್ರದರ್ಶನಕ್ಕೆ ದೊಡ್ಡ ಸವಾಲಾಗಿದೆ. ಪಕ್ಷದ ಆಂತರಿಕ ಕಿತ್ತಾಟ ಬಿಜೆಪಿಗೆ ಬಿಡಿಸಲಾರದ ಕಗ್ಗಂಟಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಕಲಿಗಳು ವಕ್ಫ್ ಹೋರಾಟಕ್ಕೆ ಮುಂದಾಗಿದ್ದಾರೆ. ಆದ್ರೆ ಒಂದು ಹೋರಾಟಕ್ಕೆ 2 ಬಣ 4 ತಂಡಗಳು ರಚನೆಯಾಗಿದೆ. ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೊದಲ ಜನಜಾಗೃತಿ ಅಭಿಯಾನ ಘೋಷಿಸಿದ್ದಾರೆ. ಇದಾದ ಬಳಿಕ ವಿಜಯೇಂದ್ರ 3 ತಂಡಗಳ ಹೆಸರನ್ನ ಪ್ರಕಟಿಸಿದ್ದಾರೆ. ಆದ್ರೆ ಇದೇ 3 ತಂಡದ ವಿರುದ್ಧ ಯತ್ನಾಳ್ ಬಣ ನಿಗಿನಿಗಿಯಂತಿದೆ. ಬಿಜೆಪಿ ರಚಿಸಿರುವ ಅಧಿಕೃತ 3 ತಂಡಗಳ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ವಿಜಯೇಂದ್ರ ರಚಿಸಿರುವ 3 ತಂಡಗಳಿಗೆ ಅಪ್ಪ ಅಮ್ಮ ಇಲ್ಲ ಅಂತ ಲೇವಡಿ ಮಾಡಿದ್ರು. ಯತ್ನಾಳ್ರ ನಡೆಗೆ ರೇಣುಕಾಚಾರ್ಯ ತಮ್ಮದೇ ಸ್ಟೈಲ್ನಲ್ಲಿ ಉತ್ತರವನ್ನ ನೀಡಿದ್ರು. ಇದೀಗ ಇಬ್ಬರ ನಡುವೆ 3rd ಗ್ರೇಡ್ 4th ಗ್ರೇಡ್ ಅನ್ನೋ ಕದನ ನಡೆದಿದೆ. ಎಲ್ಲ ಒಂದ್ ಕಡೆ ಕೆಲವರಿಗೆ ವಿಜಯೇಂದ್ರ ಅವರ ರಾಜಕೀಯ ಬೆಳವಣಿಗೆ ಕಂಡು ಸಹಿಸಲಿಕ್ಕೆ ಆಗ್ತಲ್ಲ. ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟರ್ವ್ಯೂ ತಗೊಂಡು ನಾನು ಕೊಟ್ಟರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. 3rd ರೇಟ್ ರಾಜಕಾರಣಿಗಳ ಬಗ್ಗೆ ನಾನು ಕೇಳಬೇಡ್ರಿ. ಆಯಿತು, ನನ್ನ 3rd ರೇಟ್ ಆದರೆ ನೀವೆಷ್ಟೇ ಕ್ಲಾಸು 4th ಗ್ರೇಡಾ? ದಾರಿಲಿ ಬೀದಿಲಿ ನಾನು ಮಾತಾಡ್ತಾರೆ ನೀವು ದಾರಿಲಿ ಬೀದಿಲಿ. ಒಂದೆಡೆ ಬಿಜೆಪಿಯಲ್ಲಿ 2 ತಂಡಗಳ ನಡುವೆ ಶೀತಲ ಸಮರ ನಡೆಯುತ್ತಿದೆ. ಮತ್ತೊಂದೆಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟದ ಅವಶ್ಯಕತೆ ಇದೆಯಂತ ಸಲಹೆ ನೀಡಿದ್ದಾರೆ. ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಬಣ ಬಡಿದಾಟ ವಿಚಾರವನ್ನ ತಳ್ಳಿ ಹಾಕಿದ್ದಾರೆ. ಇಡೀ ಹಿಂದೂ ಸಮಾಜಕ್ಕೆ ಬಂದಿರುವಂಥ ಒಂದು ದೊಡ್ಡ ಕಂಟಕ. ಏನೇ ಭಿನ್ನಾಭಿಪ್ರಾಯ ಇದ್ರೂ ಎಲ್ಲರೂ ಒಟ್ಟಿಗೆ ಕೂತು ಒಟ್ಟಾಗಿ ಚರ್ಚೆ ಮಾಡಿ ಹೋರಾಟವನ್ನು ರೂಪಿಸಬೇಕು. ಯಾರೇ ಹೋರಾಟ ಮಾಡಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೂರ್ತಿ ಸಹಕಾರ ಅಂತ ಹೇಳಿದ್ದಾರೆ. ಯಾರು ಬೇಕಾದರೂ ಅವರು ಬರ್ಬೋದು, ಹೋಗ್ಬೋದು. ವಕ್ಫ್ ಮಂಡಳಿಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಳ್ಳಿ ದೇವಕ್ಕೆ ಹೋಲಿಸಿದ್ದಾರೆ. ಈ ದೇವ ಕಾಲಿಟ್ಟ ಕಡೆಯಲ್ಲೆಲ್ಲ ಬೆಂಕಿ ಅಂತ ನಿಗಿ ಕೆಂಡವಾಗಿದ್ದಾರೆ. ಈ ಮಾತಿಗೆ ತಿರುಗೇಟು ಕೊಟ್ಟ ಪ್ರಿಯಾಂಕ್ ಖರ್ಗೆ ಕೋಮು ದ್ವೇಷ ಬಿತ್ತುವ ಕೆಲಸ ಅಂತ ಹೇಳಿದ್ದಾರೆ. ಈ ವಕ್ಫ್ ಬೋರ್ಡ್ ಅನ್ನೋದು ಕೊಳ್ಳಿ ದೇವ ಇದ್ದಂಗೆ. ಹೆಜ್ಜೆ ಹಿಡಿ ಇಟ್ಟಿದ ಕಡೆ ಎಲ್ಲ ಬೆಂಕಿ ಅಂಟ್ಕಂತತೆ. ಅಲ್ಲಿ ರೈತರೆಲ್ಲ ಸಾವನ್ನಪ್ಪ ಸ್ಥಿತಿ ಬಂದಿದೆ. ಬಿಜೆಪಿಯಲ್ಲಿ ಅಸಮಾಧಾನದ ನಡುವೆಯೂ ವಕ್ಫ್ ವಿರುದ್ಧ ಹೋರಾಟಕ್ಕೆ ಸಜ್ಜಾಗ್ತಿದ್ರೆ ಇತ್ತ ಕೈ ನಾಯಕರು ವ್ಯಂಗ್ಯವಾಡಿದ್ದಾರೆ. ಕೇಸರಿ ಪಡೆಯ ಬಣ ಬಡಿದಾಟದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ. ಮೊದಲು ನೀವು ಒಂದಾಗಿ ಆಮೇಲೆ ಹೋರಾಡಿ ಅಂತ ಲೇವಡಿ ಮಾಡಿದ್ದಾರೆ. ದುಬೈಗೆ ಯಾಕೆ ಹೋಗ್ತಾ ಇದ್ದಾರೆ, ಮೊರೇಷಿಯಸ್ಸಿಗೆ ಯಾಕೆ ಹೋಗ್ತಾ ಇದ್ದಾರೆ, ಮನಿ ಲಾಂಡ್ರಿಂಗ್ ಆ್ಯಕ್ಟ್ನಲ್ಲಿ ಯಾಕಿದೆ ನಿಮ್ಮ ಹೆಸರು, ಇವೆಲ್ಲ ನಾವಲ್ಲ, ಅವರೇ ಹೇಳ್ತಾ ಇರೋದಲ್ಲ. ಅದನ್ನು ನಿಯಂತ್ರಣ ಮಾಡಲಿ ಫಸ್ಟ್ ಅವರು. ಅದಾದಮೇಲೆ ಕಾಂಗ್ರೆಸ್ ಬಗ್ಗೆ ಮಾತಾಡಲಿಕ್ಕೆ. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಮಂತ್ರಾಲಯ ಮಠಕ್ಕೆ ಜಾಗವನ್ನ ಅದೋನಿ ನವಾಬರು ಕೊಟ್ಟಿದ್ರು, ಅದು ವಕ್ಫ್ ಬೋರ್ಡ್ನದು ಅಂತ ಯಾರಾದ್ರೂ ಕೇಳಲು ಸಾಧ್ಯವೇ? ರಾಘವೇಂದ್ರ ಸ್ವಾಮಿಗಳು ನವಾಬರ ಬಳಿ ಬಂದು ಜಾಗ ಕೇಳಿದಾಗ ಆ ಊರಿನ ಖಾಜಿಗೆ ಕೊಟ್ಟ ಜಾಗವನ್ನ ಮರಳಿ ಪಡೆದು ರಾಯರ ಬೃಂದಾವನಕ್ಕೆ ನೀಡಿದ್ದಾರೆ. ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಸಂಸ್ಕೃತಿ ಹಾಳು ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಮಂತ್ರಾಲಯ ಜಾಗ ಯಾರು ಕೊಟ್ಟವರು? ಅದೋನಿ ನವಾಬರು ಕೊಟ್ಟಂತ ಜಾಗ ಅದು. ಅದನ್ನೇನಾದ್ರೂ ವಕ್ಫ್ ಬೋರ್ಡ್ ಅದಂತ ಕೇಳಕ್ ಹೋಗಿದ್ರೆ ಏನಾದ್ರು. ರಾಜ್ಯಾದ್ಯಂತ ವಕ್ಫ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಕರೆ ಕೊಟ್ಟಿದೆ. ಇದಕ್ಕೆ ಜೆಡಿಎಸ್ ನೈತಿಕ ಬೆಂಬಲ ಕೊಡೋದಕ್ಕೆ ಚಿಂತನೆ ಮಾಡ್ತಿದೆ ಎನ್ನಲಾಗ್ತಿದೆ. ರೈತರ ಪರ ಹೋರಾಟ ಹಿನ್ನೆಲೆಯಲ್ಲಿ ನೈತಿಕ ಬೆಂಬಲ ನೀಡುವ ಬಗ್ಗೆ ಚರ್ಚೆ ನಡೆದಿದೆ. ವಕ್ಫ್ ಗೊಂದಲದ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಲು ಜೆಡಿಎಸ್ ನಿರ್ಧಾರ ಮಾಡಿದೆ. ಯಾವುದೇ ಧರ್ಮದ ರೈತರಿಗೆ ಅನ್ಯಾಯವಾಗದಂತೆ ಹೋರಾಟಕ್ಕೆ ಬೆಂಬಲ ಸೂಚಿಸುವ ಸಾಧ್ಯತೆ ಇದೆ.